ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಶಿ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ಬ್ಲಾಗ್ನ ವಿಶೇಷತೆ ಏನು ಅಂದರೆ, ನಾನು ಡ್ಯೂಟಿ ಮಾಡ್ತಾ ಇರೋ ಸ್ಕೂಲಲ್ಲಿ 2024-25 ಸಾಲಿನ 9ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಸೊ ನಾನು ಕೂಡ ಮಕ್ಕಳ ಜೊತೆ ಬಂದಿದ್ದೀನಿ. ನಾನು ಓದ್ತಾ ಇರಬೇಕಾದ್ರೆ ಹೈಸ್ಕೂಲಲ್ಲಿ ನಾನು ಟೀಚರ್ಸ್ ಜೊತೆ ಬಂದಿದ್ದೆ, ಆದರೆ ಇವಾಗ ನಾನು ಆ್ಯಸ್ ಎ ಸ್ಟಾಫ್ ಆಗಿ ಮಕ್ಕಳ ಜೊತೆ ಬಂದಿದ್ದೀನಿ. ಐ ಥಿಂಕ್ ದಿಸ್ ಈಸ್ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗಂತೂ ತುಂಬಾ ಖುಷಿ ಇದೆ, ಯಾಕಂದರೆ ಆ್ಯಸ್ ಎ ಸ್ಟಾಫ್ ಆಗಿ ಮಕ್ಕಳ ಜೊತೆ ಬಂದಿದ್ದೀನಿ. ಇವಾಗ ನಾವು ಹೊನ್ನಾಳಿಂದ ಹೊರಟು ಬಂದಿದ್ದೀವಿ, ಶಿಕಾರಿಪುರ ಮತ್ತು ಶಿರಾಳಕೊಪ್ಪ ದಾಟಿ ಇವಾಗ ಫಸ್ಟ್ ಪ್ಲೇಸ್ನ ವಿಸಿಟ್ ಮಾಡಬೇಕು. ಇನ್ನೂ ವಿಸಿಟ್ ಮಾಡಿಲ್ಲ. ಟೂರ್ ಹೋಗೋ ಪ್ಲ್ಯಾನ್ ಇರೋದ್ರಿಂದ ಹಿಂದಿನ ದಿನವೇ ಎಲ್ಲನೂ ಕೂಡ ಪ್ರಿಪ್ರೇಷನ್ ಮಾಡ್ಕೋತಿದ್ದೆ. ಆ್ಯಕ್ಚುಲಿ ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ಟಾಪು ಮತ್ತು ಪ್ಯಾಂಟು ತುಂಬ ಚೆನ್ನಾಗಿತ್ತು. ಕ್ಲಾತ್ ಕೂಡ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇದೆ. ಆ್ಯಕ್ಚುಲಿ ಇದು ನಾನು ಟೂರ್ ಹೋದಾದ್ಮೇಲೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಸದ್ಯ ಟೂರಿಗೆ ಹೋಗೋ ಹಿಂದಿನ ದಿನವೇ ಬಂದಿತ್ತು. ಸೊ ಅದಾದಮೇಲೆ ನೈಟು ಎಲ್ಲ ಡ್ರೆಸ್ಗಳನ್ನು ಸಹ ಐರನ್ ಮಾಡಿಕೊಂಡೆ. ಎಲ್ಲನೂ ಕೂಡ ಬ್ಯಾಗಲ್ಲಿ ಇಟ್ಕೊಂಡು, ಮತ್ತು ಅಲ್ಲಿಗೆ ಬೇಕಾಗಿರೋಂತಹ ಬೆಡ್ಶೀಟ್ ಆಗಿರ್ಬೋದು ಮತ್ತು ಮೇಕಪ್ ಐಟಮ್ಸು ಎಲ್ಲನೂ ಕೂಡ ಇಟ್ಕೊಂಡೆ. ಅದಾದಮೇಲೆ ನಮ್ಮಮ್ಮ ಹೇರ್ ಸ್ಟ್ರೈಟ್ ಮಾಡ್ತಾಯಿತ್ತು. ರೆಡಿ ಆಗಿಬಿಟ್ಟು ಲಗೇಜ್ ತೊಗೊಂಡು ಮಠಕ್ಕೆ ಬಂದ್ವಿ. ಅಲ್ಲಿ ನಮ್ಮ ಸರ್ ಕೂಡ ಇದ್ದರು. ಅಷ್ಟೊತ್ತಿಗೆ ನಾವು ಟೂರಿಗೆ ಹೋಗೋ ಬಸ್ ಕೂಡ ಬಂದೇ ಬಿಡ್ತು. ಬಸ್ಸಲ್ಲಿ ನಮ್ಮ ಹುಡುಗಿರು ಆಲ್ರೆಡಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ಟಿದ್ರು. ನಾನೇನು ಮಾಡೋಕ್ಕೆ ಹೋಗಲಿಲ್ಲ, ಆಮೇಲೆ ಮಾಡೋಣ ಅಂತ ಹೇಳಿ ಸುಮ್ಮನಾಗಿದ್ದೆ. ಸೊ 9:30 ಆಗೋಷ್ಟೊತ್ತಿಗೆ ನಾವು ಬನವಾಸಿ ಹತ್ರ ಇದ್ವಿ. ಫಸ್ಟ್ ನಾವು ವಿಸಿಟ್ ಮಾಡಿದ್ದು ಬನವಾಸಿ ಪ್ಲೇಸನ್ನ. ನೋಡಿ, ತಾವೆಲ್ಲರೂ ಬಹಳ ದೂರದಿಂದ ಬಂದಿದ್ದೀರ ಬನವಾಸಿ ದೇವಸ್ಥಾನ ನೋಡ್ಲಿಕ್ಕೆ. ನಾನು ನಿಮಗೆಲ್ಲರಿಗೂ 5 ನಿಮಿಷ ಮಾತ್ರ ದೇವಸ್ಥಾನ ಬಗ್ಗೆ ತೋರಿಸ್ತೇನೆ. ಯಾರು ಮಾತಾಡದಿದ್ದರೆ ಹೊರಗಡೆ ಹೋಗ್ಬೋದು. ದೇವಸ್ಥಾನ ಬಗ್ಗೆ ತಿಳಿದಿದ್ದರೆ ನಿಂತ್ಕೊಳ್ಬೇಕು, ಯಾಕಂದರೆ ನೋಡೋವಂಥ ದೇವಸ್ಥಾನ ಈ ಥರ ನಿಮಗೆ ನೋಡಲಿಕ್ಕೆ ಎಲ್ಲೂ ಸಿಗೋದಿಲ್ಲ. ತೋರಿಸ್ತೇನೆ. ನಮ್ಮ ಉತ್ತರ ಕನ್ನಡ ಕಾರವಾರ ಜಿಲ್ಲಾ ತಿರುಚಿ ತಾಲೂಕು ಬನವಾಸಿ ನೋಡುವಂಥ ಕ್ಷೇತ್ರ. ಒಂದೇ ದೇವಸ್ಥಾನ, 2ನೇ ಶತಮಾನದ ಪ್ರಾರಂಭ. ಒಳಗಡೆ ಈಶ್ವರಲಿಂಗ ಕಾಣುತ್ತಾ ನೋಡಿ, 5.5 ಫೂಟ್ ಹೈಟ್, 5.5 ಫೂಟ್. ಆ ಲಿಂಗದ ಹೆಸರು ಮಧುತೇಶ್ವರ ಅಂತೇಳಿ. ಮಧು ಅಂದರೆ ಜೇನುತುಪ್ಪ, ಆ ಜೇನುತುಪ್ಪದ ಬಣ್ಣದ ಲಿಂಗ. ಆ ಹೆಸರು ಮಧುತೇಶ್ವರ ಅಂತೇಳಿ. ಮಧು ಅಂದರೆ ಜೇನು, ರಾಕ್ಷಸ. ಆ ಭಾಗಗಳ ಒಳಗಡೆದು 2ನೇ ಶತಮಾನ, 1800 ವರ್ಷ ಹಿಂದಿಂಡು ತಾತವ ಅಂದರೆ ಕಟ್ಟದು. ಆ ಭಾಗದಿಂದ ಈ ಭಾಗದವರೆಗೆ ಬಾದಾಮಿ ತಾಲೂಕರು ಕಟ್ಟದು. 10ರಿಂದ 11ನೇ ಶತಮಾನ ಬಾದಾಮಿ ತಾಲೂಕರು ಕಟ್ಟದು. 3 ಭಾಗ ಉಂಟು. ಈಶ್ವರನ ಹಿಡಿದು ನಂದಿವರೆಗೂ 5 ಮಂಟಪ. 1ನೇದು ಗರ್ಭ ಮಂಟಪ, 2ನೇದು ಸಂಕಲ್ಪ ಮಂಟಪ. ಸರ್ವಲೋಕದ ಅಸರಪಾಲಕರು ಪೂರ್ವಕರ ಇಂದ್ರ, ಅಗ್ನಿ, ಯಮ, ನವರು, ವರುಣ. ಪಂಚಲ ಗಂಟೆ 400 ವರ್ಷದ ಗಂಟೆ, 400 ವರ್ಷ. ಹಗ್ಗ ಬಿಟ್ಬಿಟ್ರೆ ನೋಡೋದ ಬೇಡ. ಯಾಕೆ ಹಗ್ಗ ಕಟ್ತಾರೆ? ಡಿಸೆಂಬರ್ ಜನವರಿಗೆ ಹಗ್ಗ ಕಟ್ತಾರೆ. ಇದು ಪಾರ್ವತಿ ದೇವಿ ಪ್ರತಿ ವರ್ಷ ನವರಾತ್ರಿಗಳಲ್ಲಿ 9 ಅಲಂಕಾರ ಮಾಡ್ತಾರೆ. ಆ ಕಡೆ ಉಮಾಮಹೇಶ್ವರ, ಈ ಕಡೆ ಪಾರ್ವತಿ. ಬಸವಣ್ಣ ಬಲಗಣ್ಣಿಂದ ತಿಂಡಿಗೆ ಕರೆಕ್ಟ್ ಪಾರ್ವತಿ ನೋಡ್ತಾರೆ. ಬನವಾಸಿ ನೋಡಿಕೊಂಡು ಶಿರಸಿಗೆ ಬಂದ್ವಿ.
ಇದು ಕಡಿತಾ ಇರ್ತಾನೆ ಅಣ್ಣ ಹಬ್ಬದ ದಿನ. ಅದೇ ಶಿರಸಿನ ನೋಡಿಕೊಂಡು ಬಸ್ಸಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡಿಕೊಂಡು ನಾವು ಸಹಸ್ರಲಿಂಗಕ್ಕೆ ಬಂದ್ವಿ. ನಡಿ ಪ್ಲೀಸ್ ವಿಡಿಯೋ ಮಾಡಿ. ಹಾಯ್ ಊರೆಲ್ಲ ಹಾಕಿದ್ರೆ ಎಷ್ಟೊಂದು ಲಿಂಗಗಳಿದಾವೆ ನೋಡೋಣ. ಹೇಳ್ರಿ ಸರ್ ಸ್ವಲ್ಪ. ಹಾ ಮುಳುಗಿದವ ಅಲ್ಲೇದ ಮೇಡಮ್. ಸಹಸ್ರಲಿಂಗಕ್ಕೆ ಬಂದು ಕೈಕಾಲು ತೊಳ್ಕೊಂಡು ಎಲ್ಲರೂ ಕೂಡ ತಿಂಡಿ ತಿಂದ್ವಿ. ಅದಾದಮೇಲೆ ಬಸ್ ಹತ್ತಿದ್ವಿ, ಗೋಕರ್ಣಕ್ಕೆ ಹೊರಟಿದ್ವಿ. ಸೊ ಗೋಕರ್ಣ ಹೋಗೋ ರೋಡು ಫುಲ್ಲು ಜಾಮ್ ಆಗಿತ್ತು, ಟ್ರಾಫಿಕ್ ಜಾಮ್ ಆಗಿತ್ತು. ಮುಂದೆ ಹೋಗ್ತಾ ಇರೋ ವೆಹಿಕಲ್ಗಳು ಯಾರು ಕೂಡ ಸರಿಯಾದ ಮಾಹಿತಿ ಕೊಡ್ತಾ ಇರಲಿಲ್ಲ. ಮ್ಯಾಕ್ಸಿಮಮ್ ಅಂದರೆ 1.5 ಅವರ್ ಕೂಡ ನಾವು ವೆಯ್ಟ್ ಮಾಡಿದ್ದೀವಿ, ಅಷ್ಟು ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ಟ್ರಾಫಿಕ್ ಜಾಮ್ ಯಾಕಾಗಿತ್ತು ಅಂದರೆ ಈ ರೀತಿ ಲಾರಿ ಪಲ್ಟಿ ಆಗಿದ್ದರಿಂದ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು. ಒನ್ ವೇ ಆಗಿದ್ದರಿಂದ ನಮಗೆ ತುಂಬಾ ಕಷ್ಟ ಆಯಿತು. ಸೊ ಇಡಗುಂಜಿ ಹೋಗಬೇಕಿತ್ತು, ಸೊ ಅದು ಹೋಗೋಕ್ಕಾಗಲಿಲ್ಲ ನಮಗೆ. ಗೋಕರ್ಣದಲ್ಲಿ ನಾವೇನು ಅಷ್ಟೊಂದೇನು ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಬೀಚ್ ನೋಡಿಕೊಂಡು ಹಲ್ವಾ ತಗೊಂಡು ಕೊಕೊನಟ್ ಆಯಿಲಲ್ಲಿ ಮಾಡಿರ್ತಕ್ಕಂಥ ಸ್ವಲ್ಪ ಚಿಪ್ಸನ್ನು ಪರ್ಚೇಸ್ ಮಾಡಿಕೊಂಡು ಬಸ್ ಕಡೆ ಹೊರಟ್ವಿ. ಮುರುಡೇಶ್ವರ ಹೋಗೋ ಮಧ್ಯದಾರಿಲಿ ಎಲ್ಲರೂ ಕೂಡ ಊಟ ಮಾಡ್ಕೊಂಡ್ವಿ. ಅಷ್ಟೊತ್ತಿಗಾಗಲೇ 4 ಗಂಟೆ ಆಗಿತ್ತು. ಊಟ ಮಾಡಿಕೊಂಡು ಮುರುಡೇಶ್ವರ ಹೊರಟ್ವಿ. ಅಷ್ಟೊತ್ತಿಗಾಗಲೇ ರಾತ್ರಿ 7:30 ಆಗಿತ್ತು. ಅಲ್ಲಿ ದೇವಸ್ಥಾನ ನೋಡಿಕೊಂಡು ಬೀಚ್ ನೋಡಿಕೊಂಡು ಕೊಲ್ಲೂರು ಕಡೆ ಹೊರಟ್ವಿ.
ಮಿಸ್ ಪರಿಂಗಲ್ ಬಂದ್ರಲ್ಲ ಅವ್ರು ನಾವು ಕೊಲ್ಲೂರಿಗೆ ಹೋಗೋ ಅಷ್ಟರಲ್ಲಿ ರಾತ್ರಿ 10 ಗಂಟೆ ಆಯಿತು. ಇನ್ನು ದೇವಿ ದರ್ಶನ ಕೂಡ ಆಗಲಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಕೂಡ ಪ್ರಸಾದನ ತಿಂದ್ಕೊಂಡು ಬೆಳಗ್ಗೆ ದೇವಿ ದರ್ಶನ ಮಾಡಿದರೆ ಆಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ರೂಮ್ ಕಡೆ ಹೊರಟ್ವಿ. ಸೊ ಇದಿಷ್ಟು ಫಸ್ಟ್ ಡೇ ಟೂರ್ ಡೈರಿ ಆಗಿರುತ್ತೆ. ಸೊ ಸೆಕೆಂಡ್ ಡೇ ಟೂರಿನ ಬಗ್ಗೆ ಬ್ಲಾಗನ್ನು ನಾನು ನಾಳೆನೇ ಅಪ್ಲೋಡ್ ಮಾಡ್ತೀನಿ, ಲೇಟ್ ಮಾಡಲ್ಲ. ಸೊ ಎಲ್ಲರೂ ಕೂಡ ವಾಚ್ ಮಾಡಿ.